ಪುಲ್ವಾಮಾದಲ್ಲಿ ಹುತಾತ್ಮರಾದ ಯೋಧರನ್ನ ನೆನೆಯುವಂತಹ ಕಾರ್ಯಕ್ರಮವನ್ನು ಶ್ರೀಶ ಎಎಸ್ ಸುಂಟಿಕೊಪ್ಪ ನಾಡು ಪ್ರೌಢಶಾಲೆಯ ವಿದ್ಯಾರ್ಥಿ ಮಡಿಕೇರಿಯ ಜಿಟಿ ವೃತ್ತದಲ್ಲಿರುವ ಬಸ್ ನಿಲ್ದಾಣದಲ್ಲಿ ಆರ್ಮಿ ಬಣ್ಣದ ಪೈಂಟ್ ಮಾಡಿಸಿ ಕಾರ್ಯಕ್ರಮವನ್ನು ಏರ್ಪಡಿಸಿದರು. ಈ ಕಾರ್ಯಕ್ರಮದಲ್ಲಿ ನಿವೃತ್ತ ಯೋಧರಾದ ತಿಮ್ಮಯ್ಯ, ನಿವೃತ್ತ ಯೋಧರಾದ ಲೋಕೇಶ್, ಸೈನಿಕರಾದ ಚೇತನ್, ಯುವ ಪತ್ರಕರ್ತ ಚಂದನ್ ನಂದರಬೆಟ್ಟು ಹಾಗೂ ಮಡಿಕೇರಿ ನಗರ ಪೊಲೀಸ್ ಠಾಣೆಯ ಸಿಬ್ಬಂದಿಯಾದ ಪ್ರಸಾದ್ ಹಾಗೂ ಸಾರ್ವಜನಿಕರು ಪಾಲ್ಗೊಂಡಿದ್ದರು. ಇಂದಿನ ಕಾರ್ಯಕ್ರಮದ ಬಗ್ಗೆ ನಿವೃತ್ತ ಯೋಧರಾದ ತಿಮ್ಮಯ್ಯ ಅವರು ಜನರಲ್ ಕಾರ್ಯಪ್ಪನವರ ಮಗನಾದ ನಂದ ಕಾರ್ಯಪ್ಪ ಅವರು ಯಾವ ರೀತಿಯಾಗಿ ಯುದ್ಧ ಮಾಡಿದರು ಎಂಬುದನ್ನು ತಿಳಿಸಿಕೊಟ್ಟರು. ನಾವು ಬರೀ 12 ದಿವಸದಲ್ಲಿ ಪ್ರತಿಕಾರವನ್ನು ತೀರಿಸ್ಕೊಂಡಿದ್ದೀವಿ. ಬಾಲಕೋಟ್ ವಾಯುದಾಳಿಯಲ್ಲಿ ಅವರ ಉಗ್ರವಾದ ನೆಲೆಗಳನ್ನು ನಾವು ಧ್ವಂಸ ಮಾಡಿದ್ದೀವಿ. ಅದೇ ರೀತಿ ಈಗ ಇತ್ತೀಚೆಗೆ ನಡೆದಂಥ ಆಪರೇಷನ್ ಸಿಂಧೂರನ್ನು ಕೂಡ ನೀವು ನೋಡಿರ್ಬೋದು. ಇವರು ಮಾನವ ಹೀನಾಯವಾದ ಕೃತ್ಯವನ್ನು ಇಲ್ಲಿ ನಮ್ಮ ದೇಶದೊಳಗೆ ಮಾಡ್ತಾ ಇದ್ದಾರೆ. ಅವರು ಯುದ್ಧ ಮಾಡಬೇಕು ಅಂದರೆ ಫೇಸ್ ಟು ಫೇಸ್ ಮಾಡ್ಬೋದು, ಆದರೆ ಮಾಡಲ್ಲ. ಯುದ್ಧಗಳನ್ನು ಮಾಡಲಿಕ್ಕೆ ಸೈನಿಕರು ತುಂಬ ಸುಲಭ. ಆದರೆ ಈ ರೀತಿಯ ದೇಶದ ಒಳಗೆ ನಮ್ಮ ಅನ್ನ ಮತ್ತು ನಮ್ಮ ಮಣ್ಣಲ್ಲಿ ಇದ್ದು ನಮ್ಮ ದೇಶಕ್ಕೆ ದ್ರೋಹ ಬಗೆಯುವಂಥ ಅವರು ಬರೀ ಸೈನಿಕರು ನೋಡಬೇಕು ಅಂತ ಹೇಳಿದರೆ ಅದು ಆಗಲ್ಲ. ಅದು ನಮ್ಮ ನಾಗರಿಕರು ನಮ್ಮ ದೇಶದ ಎಲ್ಲ ನಾಗರಿಕರು ಕೂಡ ಸೈನಿಕರಾದರೆ ಮಾತ್ರ ನಮ್ಮ ದೇಶವನ್ನು, ಈ ಮಣ್ಣನ್ನು ಕಾಪಾಡಲಿಕ್ಕೆ ಆಗುತ್ತೆ. ಸ್ವಾತಂತ್ರ್ಯ ಗಳಿಸಿಕೊಂಡ ದೇಶ ಅಲ್ಲ. 6.5 ಲಕ್ಷ ಜನ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ರಕ್ತವನ್ನು ಹಂಚಿಬಿಟ್ಟಿದ್ದಾರೆ, ತಮ್ಮ ಯೌವನವನ್ನ ದಾರೆರೆದು ಬಿಟ್ಟಿದ್ದಾರೆ. ಖದಿರಾಮ್ ಬೋಸ್ನಿಂದ ಹಿಡಿದು ಚಂದ್ರಶೇಖರ್ ಆಜಾದ್ ವರ್ಗಿನ ತರುಣರು ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ನಡೆಸಿದಂತಹ ದಾಳಿಯಿಂದಾಗಿ ನಾವಿವತ್ತು ಸ್ವಾತಂತ್ರ್ಯವನ್ನು ಅನುಭವಿಸ್ತಾ ಇದ್ದೇವೆ. ಭಗತ್ ಸಿಂಗ್, ರಾಜಗುರು, ಸುಖದೇವರಿಗೆಲ್ಲ ಈ ದೇಶಕ್ಕೋಸ್ಕರ ಪ್ರಾಣ ಕೊಡಬೇಕಾಗಿತ್ತು. ನಾವೆಲ್ಲರೂ ಪುಣ್ಯವಂತರು, ನಮಗೆಲ್ಲ ಈ ದೇಶಕ್ಕೋಸ್ಕರ ಬದುಕುವಂತಹ ಅವಕಾಶ ಸಿಕ್ಕಿದೆ. ಮಿತ್ರರೇ, ಮೈ ಲವ್ ಅಂತ ಏನಾದ್ರೂ ಇರೋದು ಮೈ ನೇಷನ್ಗಾಗಿ ಅನ್ನೋದನ್ನ ನಾವು ಇವತ್ತು ನೆನಪು ಮಾಡುತ್ತಿದ್ದೇವೆ. ನನ್ನ ಬದುಕು ನನ್ನ ದೇಶ, ನನ್ನ ಪ್ರೀತಿ ನನ್ನ ದೇಶ. ತರುಣರು ನೀಡುವಂತಹ ಈ ಉತ್ಸಾಹವೇ ಮೈ ಲವ್ ಮೈ ನೇಷನ್. ಇನ್ನು ಮುಂದಿನ ಫೆಬ್ರವರಿ 14 ಪ್ರೇಮಿಗಳ ದಿನ ಅಂತಲ್ಲ, ದೇಶ ಪ್ರೇಮಿಗಳ ದಿನ ಅಂತ ನಾವೆಲ್ಲರೂ ಆಚರಣೆ ಮಾಡೋಣ. ಅದೇ ರೀತಿ ಭಗತ್ ಸಿಂಗ್, ರಾಜಗುರು, ಸುಖದೇವರಿಗೆಲ್ಲ ದಿನ ಕೂಡ ಈ ಫೆಬ್ರವರಿ 14. ಅವರೆಲ್ಲರ ಈ ಒಂದು ಮರಣದ ಹಿನ್ನೆಲೆಯಲ್ಲಿ, ಅವರ ವೀರ ಮರಣದ ಹಿನ್ನೆಲೆಯಲ್ಲಿ ಇವತ್ತು ನಾವು ಸ್ವಾತಂತ್ರ್ಯವನ್ನು ಅನುಭವಿಸ್ತಾ ಇದ್ದೇವೆ. ನೀವು ಬೇಕಾದ್ರೆ ನಿಮ್ಮ ಪ್ರೇಮಿಗಳ ಜೊತೆಗೆ ಪ್ರೇಮಿಗಳ ದಿನವನ್ನು ಆಚರಿಸಬಹುದು. ಅವರ ಸಾವು ನಮಗೆ ಏನು ಬೇಕಾದರೂ ಆಚರಣೆ ಮಾಡುವಂತಹ ಅವಕಾಶವನ್ನು ಕೊಟ್ಟಿದೆಯಲ್ಲ. ಮಿತ್ರರೇ, ಮುಂದಿನ ಫೆಬ್ರವರಿ 14 ಪ್ರೇಮಿಗಳ ದಿನ ಅಂತಲ್ಲ, ದೇಶ ಪ್ರೇಮಿಗಳ ದಿನ ಅಂತ ಈ ದೇಶದೆಲ್ಲೆಡೆ ವ್ಯಾಪಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇನೆ.